ವೀಕ್ಷಕರಿಗೆ ಸ್ವಾಗತವನ್ನು ಮಾಡಿ. ಇವತ್ತು ರಾಜ್ಯದಲ್ಲಿ ಮತ್ತೆ ಒಂದು ದೊಡ್ಡ ಸುದ್ದಿ ಭುಗಿಲೆದ್ದಿದೆ, ಅದು ಹಿಜಾಬ್. ಬಸವರಾಜ ಬೊಮ್ಮಾಯಿ ಅವರು CM ಇದ್ದಾಗ, BJP ಸರ್ಕಾರ ಇದ್ದಾಗ ಹಿಜಾಬದ್ದು ಎಂಥ ಅನಾಹುತ ಆಯಿತು ಇಡೀ ರಾಜ್ಯದಲ್ಲಿ ನಿಮಗೆ ಗೊತ್ತಿದೆ. ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ. CM ಆಗಿ ಸಿದ್ದರಾಮಯ್ಯನವರು ಇದ್ದಾರೆ, ಆಡಳಿತ ನಡೆಸ್ತಾ ಇದ್ದಾರೆ. ಅವರು ಒಂದು ಸಣ್ಣ ಹೇಳಿಕೆ ಇವತ್ತು ದೊಡ್ಡ ಸುದ್ದಿಯಾಗಿ ಭುಗಿಲೆದ್ದಿದೆ. ಮತ್ತೆ ಏನಾಗುತ್ತೋ ಗೊತ್ತಿಲ್ಲ, ಅಷ್ಟು ಅನಾಹುತಕಾರಿಯಾದಂಥ ಒಂದು ವ್ಯವಸ್ಥೆ ಇವತ್ತು ಕಾಣ್ತಾ ಇದ್ದೀವಿ. ಅವ್ರು ಏನು ಹೇಳಿದರು, ಯಾರೋ ಪ್ರಶ್ನೆ ಕೇಳಿದರು, ಅದಕ್ಕೆ ಇಲ್ಲ ನಾನು ಚಿಂತನೆ ಮಾಡ್ತೇನೆ ನೋಡ್ತೇನೆ ಅಂತ. ಅದು ಮುಂದೆ ಇಲ್ಲ ಹಿಜಾಬ್ ನಿಷೇಧ ಹಿಂಪಡೆದಿದ್ದಾರೆ ಸಿದ್ದರಾಮಯ್ಯನವರು ಅಂತ. ಅದು ಈಗ ಪ್ರತಿಪಕ್ಷಗಳು ಆಹಾರ ಆಗಿದೆ. ಇವತ್ತಿನ ರಾಜ್ಯದ ರಾಜಕಾರಣದಲ್ಲಿ ಒಂದು ದೊಡ್ಡ ಜಾಬ್ ಏನಾದರೂ ಇದ್ದರೆ ಅದು ಹಿಜಾಬ್. ಎಲ್ರಿಗೂ ರಾಜಕಾರಣಿಗಳಿಗೆ ಇದು ಒಂದು ಜಾಬ್, ನೌಕರಿ ಇದ್ದಂಗೆ ಇದು. ಒಂದು ಸಿಕ್ತಾ ಅದನ್ನೇ ಹಿಡ್ಕೊಂಡ್ಬಿಡೋದು. ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದು ನಿಮಗೆ ಕೇಳಿಸ್ತೀನಿ. ರೇಣುಕಾಚಾರ್ಯ ಏನು ಹೇಳಿದರು, ಎರಡನೇ ಟಿಪ್ಪು ಆಡಳಿತ ಇದೆ ರಾಜ್ಯದಲ್ಲಿ ಅಂತೆ. ಟಿಪ್ಪು ಸುಲ್ತಾನ್, ಸಿದ್ದರಾಮಯ್ಯ ಅಂದರೆ ಎರಡನೇ ಟಿಪ್ಪು ಸುಲ್ತಾನ್. ಈಶ್ವರಪ್ಪ ಏನು ಹೇಳಿದರು, ತೊಗಲಕ್ ಆಡಳಿತ, ಎರಡನೇ ತೊಗಲಕ್ ಸಿದ್ದರಾಮಯ್ಯ ಅಂತ. ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಆಮೇಲೆ ಸುಲಿವೆಲಿ ಚಕ್ರವರ್ತಿ ಅವರು ಹೇಳಿದ್ದಾರೆ. ಆಮೇಲೆ ಸ್ವತಃ ಮೈಸೂರಲ್ಲಿ ಇವತ್ತು ಅಂದರೆ ಶನಿವಾರ ಪುನಃ ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಸಿದ್ದರಾಮಯ್ಯನ ಹೇಳಿದ್ದಾರೆ, ನಾನು ಪರಿಶೀಲನೆ ಮಾಡ್ತೇನೆ, ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೇನೆ, ಆನಂತರ ಅದನ್ನು ಪರಿಗಣಿಸಿ ನೋಡಿಕೊಂಡು ವಿಚಾರ ಮಾಡಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು. ಸೊ ಯಾರ್ಯಾರು ಏನೇನು ಹೇಳಿದ್ರು ಅದನ್ನೆಲ್ಲ ನಿಮ್ಗೆ ಹೇಳ್ತೇನೆ. ನಾವು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಲಿಂದ ಇದಕ್ಕಿಂತಲೂ ಭಿನ್ನವಾದ ನಿರೀಕ್ಷೆ ನಮ್ಗಳದ್ದೇನೂ ಇರಲಿಲ್ಲ. ಕಾಂಗ್ರೆಸ್ ಒಂಥರ ಮುಸ್ಲಿಂ ಪಾರ್ಟಿಯಾಗಿ ನಿರ್ಮಾಣಗೊಂಡ್ಬಿಟ್ಟಿದೆ. ಅವರಿಗೆ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲ, ಅಥವಾ ಕಾನೂನು ಹೇಳಿದ್ದನ್ನು ಒಪ್ಕೋಬೇಕು ಅನ್ನುವಂಥ ಯಾವುದೇ ಧಾವಂತವೂ ಇಲ್ಲ, ಅಥವಾ ಒಟ್ಟಾರೆ ಅವ್ರಿಗಿರೋದು ಒಂದೇ ಏನು ಅಂತಂದರೆ ಹೇಗಾದರೂ ಮಾಡಿ ಮುಸ್ಲಿಂ ವೋಟ್ಸನ್ನು ತಮ್ಮದಾಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಒಂದು ಮುಸ್ಲಿಂ ಪಾರ್ಟಿಯಾಗಿ ಪರಿಣಮಿಸಿದೆ. ಸುಮ್ಮನೆ ಹೇಳಬೇಕು ಅಂತಂದರೆ ನಾವು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿರೋದು ಹೇಗೆ ಅಂತಂದರೆ ಕಳೆದ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದಲಾಗಾಯಿತು ನಾವು ಹೆಂಗೆ ಮಾಡಿದ್ದೀವಿ ಅಂತಂದರೆ ಅದು ಸಾರ್ವತ್ರಿಕವಾಗಿರಬೇಕು, ಎಲ್ಲರೂ ಈಕ್ವಾಲಿಟಿಯನ್ನು ಅಲ್ಲಿ ತೋರಿಸುವಂತಾಗಬೇಕು, ಜಾತಿ ಮತ ಪಂಥಗಳನ್ನು ಮೀರಿ ಶಿಕ್ಷಣವನ್ನು ಕೊಡುವಂತಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊಂಡಿದ್ರೆ. ಅದಕ್ಕೋಸ್ಕರವೇ ಒಂದು ವಸ್ತ್ರ ಸಂಹಿತೆಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಆ ವಸ್ತ್ರ ಸಂಹಿತೆ ಅಡಿಗೆ ಎಲ್ಲರೂ ಸಮಾನವಾಗಿದ್ದಾಗ ಈ ಹಿಂದೆ ಹಿಜಾಬ್ ಹಾಕ್ಕೊಂಡು ತಿರುಗಾಡುವಂಥ ಗಲಾಟೆಯನ್ನು PFI ಶುರು ಮಾಡ್ತು. ಆ PFI ಬೆಂಬಲಿಗರಾಗಿದ್ದಂಥ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ PFIನ ಕೇಸುಗಳನ್ನೆಲ್ಲ ತೆಗೆದಿದ್ದಂಥ ಸಿದ್ದರಾಮಯ್ಯನವರು ಈಗ ಅಧಿಕಾರಕ್ಕೆ ಬಂದೊಡನೆ ಯಾವುದನ್ನು PFIನವರು ಒಂದು ಗಲಾಟೆಯಾಗಿ ಶುರು ಮಾಡಿದ್ರು ಅದಕ್ಕೆ ಮತ್ತೆ ಬೆಂಬಲ ಕೊಟ್ಟಿದ್ದಾರೆ. ಇದು ಭಾಳ ದುರಂತಕಾರಿ ಸಂಗತಿ ಅಂತ ನನಗನ್ಸುತ್ತೆ. ಮತ್ತು ನನಗಿರೋದೇನು ಭಾಳ ಬೇಸರದ ಸಂಗತಿ ಅಂತಂದರೆ ಕಾಂಗ್ರೆಸ್ ಬಂದಾಗಲೆಲ್ಲ ಮುಸಲ್ಮಾನರನ್ನು ಏಜ್ ಓಲ್ಡ್ ಟ್ರೆಡಿಷನ್ಗೆ ವಾಪಸ್ ತಳ್ಳುತ್ತೆ. ನರೇಂದ್ರ ಮೋದಿಯವರು ಬಂದು ಈ ದೇಶದಲ್ಲಿ ಮುಸಲ್ಮಾನರ ವಿರುದ್ಧ ಇದ್ದಂಥ ಅಥವಾ ಹೆಣ್ಮಕ್ಳ ವಿರುದ್ಧ ಇದ್ದಂಥ ಟ್ರಿಪಲ್ ತಲಾಖನ್ನು ತೆಗೆದ್ರು. ಅವರಿಗೆ ಸ್ವಾತಂತ್ರ್ಯವನ್ನು ಸ್ವಾಭಿಮಾನವನ್ನು ತುಂಬುವಂಥ ಪ್ರಯತ್ನ ಮಾಡಿದರು. ಹಾಗೆ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಹಿಜಾಬನ್ನು ನಿಷೇಧ ಮಾಡಿ ಹಿಜಾಬನ್ನು ನೀವು ಕಾಲೇಜಿನ ಒಳಗೆ ಬಂದ ಮೇಲೆ ತೆಗೆದುಬಿಡಿ, ಅದನ್ನು ಹೊರಗಡೆವರೆಗೂ ಇರಲಿ ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಈಗ ಮತ್ತಿವನ್ನೆಲ್ಲ ತರೋ ಮೂಲಕ ಹೆಣ್ಣು ಮಕ್ಕಳಿಗೆ ಆ ಶಿಕ್ಷೆಯನ್ನು ಕೊಡ್ತಿದ್ದಾರಲ್ಲ, ಅದು ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಮಾಡ್ತಿರುವಂಥ ಅನ್ಯಾಯ ಅಂತ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ನೀವೆಲ್ಲ ಓದಿರ್ಬೇಕಾದ್ರೆ ಈ ಮೊಹಮ್ಮದ್ ಬಿನ್ ತೊಗಲಕ್ಕನ ಹೆಸರು ಕೇಳಿದ್ದೀರಾ? ಹುಚ್ಚು ದೊರೆ ಅಂತ ಅವ್ರಿಗೆ ಕರೀತಾ ಇದ್ರು. ಆ ಥರ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಚ್ಚು ದೊರೆ ಆಗಿಬಿಟ್ಟಿದ್ದಾರೆ. ಅವರಿಗೆ ಕೋರ್ಟ್ಗಳು ಏನು ಹೇಳುತ್ತೆ ಆದೇಶ, ಅದಕ್ಕೂ ಕರ್ನಾಟಕ ರಾಜ್ಯಕ್ಕೂ ಸಂಬಂಧ ಇಲ್ಲ. ವಿಧಾನಸಭೆಯಲ್ಲಿ ಸಚಿವ ಸಂಪುಟ ಅದ್ರ ಬಗ್ಗೆ ಅವ್ರಿಗೇನೇನು ಸಂಬಂಧವೇ ಇಲ್ದಂಗೆ ಅವರ ಆರ್ಡರ್ಗಳು ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಈ ಒಂದು ವಿಶೇಷವಾದ ಸಮವಸ್ತ್ರದ ಬಗ್ಗೆ ಕೋರ್ಟಲ್ಲಿ ಚರ್ಚೆ ಇನ್ನೂ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಹಿಜಾಬ್ ನಿಷೇಧ BJP ಸರ್ಕಾರ ಮಾಡಿತ್ತು, ಅದನ್ನು ನಾವು ರದ್ದು ಮಾಡಿದ್ದೇವೆ ಅನ್ನೋಂಥ ಹೇಳಿಕೆಗಳು ಕೊಡ್ತಾರೆ. ನೀತಿ ಕೇವಲ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವರಷ್ಟೇ ಮುಂದಿನ ಲೋಕಸಭಾ ಎಲೆಕ್ಷನ್ದಾಗ ಓಟ್ ಹಾಕ್ತಾರೋ ಅನ್ನೋ ಹಂಗೆ ಮಾಡ್ತಾ ಇದ್ದಾರೆ. ಕೊನೆಗೆ ಏನಾಗ್ತದೆ ಅಂದ್ರೆ ಅವ್ರದ್ದು ಅಷ್ಟೇ ಓಟ್ ಬೀಳ್ತಾವೆ. ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳೇ ಯಾರೂ ಅವ್ರಿಗೆ ಓಟ್ ಹಾಕೋದಲ್ಲ. ಅವು ಉದ್ದಟ್ಟತನ ಅವ್ರು ಅತಿರೇಕ. ಬಹುಶಃ ಟಿಪ್ಪು ಸುಲ್ತಾನ್ ಅಂತ ಎರಡನೇ ಅವತಾರನೇ ನಮ್ಮ ಸಿದ್ದರಾಮಯ್ಯನವರು. ಸೆಕೆಂಡ್ ಇದು ಅವ್ರ ಅವತಾರೇ ತಾಳದಂಗೆ ಆಗೈತೆ. ಟಿಪ್ಪು ಪಾರ್ಟ್ 2
UPA 1 UPA 2 ಓದ್ತಿದ್ವಲ್ಲ, ಹಂಗೆ ಟಿಪ್ಪು ಪಾರ್ಟ್ 2 ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಅತಿ ಮಾಡ್ಲಕತ್ತಾರ. ಅಂದ್ರೆ ಅಂತ್ಯಕಾಲ ಬಂದೈತತ್ತ. ಅದೇ ಇದೇ ತುಷ್ಟೀಕರಣ ಮಾಡಿ ನಮ್ಮ ದೇಶ ಹಾಳಾಗಿದ್ದೆ. ಇಷ್ಟು ವರ್ಷ ನಮ್ಮ ದೇಶದ ಜನರಿಗೆ ನ್ಯಾಯ ಸಿಕ್ಕಿರಲಿಲ್ಲ. ಸಮಾನ ನಾಗರಿಕ ಸಂಹಿತೆ 2024ರಲ್ಲಿ ಮತ್ತೆ ನಮ್ಮ ಸರ್ಕಾರ ಬರ್ತಂದರೆ ಬಂದೇ ಬರ್ತದೆ. ನಾವು ಎಲ್ಲ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಜಾರಿ ಮಾಡ್ತೀವಿ. ನೇತೃತ್ವದ ಸರ್ಕಾರ ಇಲ್ಲ. ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರೋದು ಇವತ್ತು ತೊಗಲಕ್ ದರ್ಬಾರ್ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ನೆನ್ನೆ ದಿವಸ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸುಮಾರು 13 ಬಜೆಟನ್ನು ಮಂಡಿಸಿದಂಥ ಅನುಭವ ಇರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯನವರು, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಈಗ ಅವರು ಹಿಜಾಬ್ ಸರ್ಕಾರಿ ಆದೇಶವನ್ನು ವಾಪಸ್ ಪಡೆಯುತ್ತೆ ಅಂತ ಹೇಳಿ ಒಂದು ವರ್ಗದ ಒಂದು ಕೋಮಿನ ಜನರನ್ನು ಓಲೈಸಕ್ಕೋಸ್ಕರ ತುಷ್ಟೀಕರಣ ಮಾಡೋದು, ಅದನ್ನು ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೀವಿ. ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದಲೇ ಜಾರಿ ಮಾಡಿದೆ. ಈ ಶೈಕ್ಷಣಿಕ ವರ್ಷದಿಂದಲೇ ಏನು ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದ್ದೀರಾ? ಈ ಶೈಕ್ಷಣಿಕ ವರ್ಷದಿಂದ ಅದು ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ. ಈ ಶೈಕ್ಷಣಿಕ ವರ್ಷ ಅಂದ್ರೆ ಅರ್ಧ ಆಗಿದೆಯಲ್ಲ, ಎಕ್ಸಾಮ್ಗಳು ಬರುತ್ತೆ. ಗೌರ್ಮೆಂಟ್ ಚರ್ಚೆ ಮಾಡ್ತೀವಿ. ವೀಕ್ಷಕರೇ, ನೋಡಿದ್ರಲ್ಲ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ಅದನ್ನು ನನ್ನ ಪ್ರಕಾರ ಅಂದರೆ ಇದನ್ನೆಲ್ಲ ಬಿಡಿ. ಸಂವಿಧಾನ ಜಾತ್ಯತೀತ ರಾಷ್ಟ್ರ ಇದು. ಬಸವಣ್ಣವರು ಆಳಿದಂಥ ನಾಡಿದು. ಅವ್ರು ಹೇಳಿದ್ದಾರೆ ಸಮಪಾಲು, ಸಮಬಾಳು, ಸಮಾನತೆ, ಸಮನ್ವಯತೆ ಅಂತ. ನೀವು ನಿಮ್ಮ ರಾಜಕಾರಣಕ್ಕೋಸ್ಕರ, ನಿಮ್ಮ ಕುರ್ಚಿಗೋಸ್ಕರ, ನಿಮ್ಮ ಅಧಿಕಾರಕ್ಕೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಜನರನ್ನು ಬಲಿ ಕೊಡಬೇಡಿ. ಜಾತಿ ಧರ್ಮದೊಳಗೆ ಮಧ್ಯೆ ಏನು ಇದು ವಿಷ ಬೀಜ ಬಿತ್ತಬೇಡಿ. ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ ಇದು ಹಿಜಾಬ್ ವ್ಯವಸ್ಥೆ. ಯಾಕೆ ಅವ್ರು ಏನೂ ಕೇಳಿಲ್ಲ, ಸುಮ್ಮನೆ ನೀವು ಯಾಕೆ ಮಾತಾಡ್ತೀರಿ? ಆಡಳಿತ ಪಕ್ಷದವರು ಒಂದು ಮಾತು ಸಿಕ್ಕರೆ ಸಾಕು, ವಿರೋಧ ಪಕ್ಷ ಮುಗಿಬಿದ್ದುಬಿಡು. ಇದು ಎಲ್ಲ ಬೇಕಾ? ಏನಾಗುತ್ತೆ ಶಾಲೆ ಮಕ್ಕಳ ಒಳಗೆ? ಇದು ಯಾಕೆ ಸಮವಸ್ತ್ರ ಯಾಕೆ ತಂದಿದ್ದಾರೆ ಹೇಳಿ? ಸಮವಸ್ತ್ರ ಅಂದ್ರೆ ಶ್ರೀಮಂತಿಕೆ, ಬಡತನ, ಮಧ್ಯಮ ವರ್ಗ ಇದು ಬೇಡ. ಎಲ್ಲರೂ ಒಂದಾಗಿರಬೇಕು, ಮಕ್ಕಳು ಒಂದೇ ಭಾವನೆಯಿಂದ ಬೆಳಿಬೇಕು, ಶೈಕ್ಷಣಿಕ ಕಲಿಕೆ ಇಂಪಾರ್ಟೆಂಟು ಅಂತ ಮಾಡಿದ್ದಾರೆ. ಅಲ್ಲಿ ಬಿಟ್ಟು ನೀವು ಶಿಕ್ಷಣ ವ್ಯವಸ್ಥೆ ಒಳಗೂ ಹಿಜಾಬ್ ತಂದೆ, ಇನ್ನೊಂದು ತೊಗೊಂಡೆ, ಕೇಸರೀಕರಣ ಮಾಡಿದೆ. ಏನ್ರಿ ಅರ್ಥ ಇದು? ಆ ಮಕ್ಕಳ ಭಾವನೆ ಏನಾಗುತ್ತೆ ಹೇಳಿ? ಎಷ್ಟೊಂದು ಅನನ್ಯವಾದಂಥ ಸ್ನೇಹ, ಎಷ್ಟು ವಿರೋಧ ಆಗುತ್ತೆ, ಎಷ್ಟು ಮಿತ್ರರು, ಎಷ್ಟು ಶತ್ರುಗಳಾಗ್ತಾರೆ ನೀವು ಮಾಡುವಂಥ ಒಂದು ಈ ಸ್ವಾರ್ಥ ರಾಜಕಾರಣಕ್ಕೆ, ಒಂದು ಹೇಳಿಕೆಗೆ. ಒಂದು ಸ್ಥಾನಮಾನದಲ್ಲಿರುವಾಗ ನಾವು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾ? ಸಾಮಾಜಿಕ ಹೊಣೆಗಾರಿಕೆ ಬೇಕಾ ನಿಮಗೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೋಸ್ಕರ ಏನು ಮಾಡ್ತಾ ಇದ್ದೀರಿ ನೀವು? ರಾಜ್ಯದಲ್ಲಿ ಕರೋನಾ ಬಂದಿದೆ, ಜನ ಗ್ಯಾರಂಟಿ ಪುಕ್ಕಟ್ಟೆ ತಿರುಗಾಡ್ತಾ ಇದ್ದಾರೆ, ಕರೋನಾ ಹೆಚ್ಚಾಗ್ತಾ ಇದೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಭ್ರಷ್ಟತೆ ತಾಂಡಾಡ್ತಾ ಇದೆ, ಅಭಿವೃದ್ಧಿ ಪರ ಚಿಂತನೆ ಇಲ್ಲ. ರಾಜ್ಯಭಾರ ಇದನ್ನ ಮಾಡೋದು, ಆಡಳಿತ ಆಗಲಿ ಪ್ರತಿಪಕ್ಷಗಳಾಗಲಿ. ಒಂದು ಚೂರಾದರೂ ಅಭಿವೃದ್ಧಿ ಪರ ಚಿಂತನೆ, ಜನರ ಪರವಾಗಿ ಚಿಂತನೆ, ಭಾವನೆಗಳು ಏನಾಗ್ತಾವು, ಅವ್ರ ಮನುಷ್ಯನ ಮೇಲೆ ಏನಾಗುತ್ತೆ, ಶಾಂತಿ ಸುವ್ಯವಸ್ಥೆ ಏನಾಗುತ್ತೆ, ಕಾನೂನು ಏನು, ನಿಯಮಗಳೇನು, ಸ್ವೇಚ್ಛಾಚಾರನ ಇದು? ಏನು ಪ್ರಜಾಪ್ರಭುತ್ವನ? ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಅವ್ರ ಇಚ್ಛೆ, ಊಟ ಮಾಡೋದು ಅವ್ರ ಇಚ್ಛೆ. ಹೌದು, ನಮ್ಮ ಇಚ್ಛೆನೇ. ಹಂಗಂತೇಳಿ ಸಂಪ್ರದಾಯಗಳನ್ನು ಬಿಟ್ಟು, ಸಂಸ್ಕೃತಿಯನ್ನು ಬಿಟ್ಟು, ಧರ್ಮ ಬಿಟ್ಟು, ಸಂವಿಧಾನ ಬಿಟ್ಟು, ಸಾಮಾಜಿಕ ಕಟ್ಟಪ್ಪಳೆಗಳನ್ನು ಬಿಟ್ಟು ನಡ್ಕೊಂಡು ಹೋಗೋಕ್ಕಾಗತ್ತಾ? ಜೀವನ ಸಾಗಿಸೋಕ್ಕಾಗತ್ತಾ? ಬಟ್ಟೆ ನನ್ನ ಇಚ್ಛೆ ಅಂತ ಕೈಪ ಹಾಕೊಂಡು, ಇಷ್ಟೇ ಕೈಪ ಹಾಕೊಂಡು ಅಡ್ಡಾಡೋಕ್ಕಾಗತ್ತಾ? ದಿಗಂಬರನಾಗಿ ಓಡಾಡೋಕ್ಕಾಗತ್ತಾ? ಆಗತ್ತಾ? ವ್ಯವಸ್ಥೆ ಏನಿದು? ಆದಿಮಾನವನ ಬದುಕಾಯ್ತು? ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆನ? ಆಧುನಿಕತೆ ವ್ಯವಸ್ಥೆಯಲ್ಲಿ ಆದಿಮಾನವನ ರೀತಿಯಲ್ಲಿ ನಾವು ಬದುಕೋದಾದರೆ, ವಿಚಾರ ಮಾಡೋದಾದರೆ, ಸ್ವಾರ್ಥಪರ ನಿಲುವನ್ನು ತಾಳೋದಾದರೆ ಏನಿದೆ ವ್ಯವಸ್ಥೆ? ಆಡಳಿತ ಭ್ರಷ್ಟತೆ ತಾಂಡಾಡ್ತಾ ಇದೆ, ಅಧಿಕಾರಿಗಳು ಸೋಂಬೇರಿಯಾಗಿದ್ದಾರೆ, ಬರ ಇದೆ ರಾಜ್ಯದಲ್ಲಿ, ನೀರಿಲ್ಲ, ಬಡತನ ಜಾಸ್ತಿ ಆಗ್ತಾ ಇದೆ, ಕರೋನಾ ಹೆಚ್ಚಾಗ್ತಾ ಇದೆ, ಅನಾರೋಗ್ಯಕರ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಂಥದ್ರಲ್ಲಿ ಈ ರಾಜಕಾರಣ ನಿಮ್ಮ ಸ್ವಾರ್ಥ ಕುರ್ಚಿಗಾಗಿ, ಸ್ವಾರ್ಥ ರಾಜಕೀಯ ವ್ಯವಸ್ಥೆಗಾಗಿ ಜನರನ್ನು ಬಲಿ ಕೊಡುವಂಥ ಇಂಥ ಹೇಳಿಕೆಗಳನ್ನು, ಇಂಥ ಚರ್ಚೆಗಳನ್ನು ಬಿಟ್ಟು
ರಾಜ್ಯದ ಹಿತದೃಷ್ಟಿಯಿಂದ ನೋಡಿ. ಇದು ಫೆಡರಲ್ ಸಿಸ್ಟಮ್, ಇದು ಒಕ್ಕೂಟ ರಾಷ್ಟ್ರ. ಇದು ಇಂಥ ವ್ಯವಸ್ಥೆಯಲ್ಲಿ ನೀವು ಏನು ಬೇಕಾದ್ರೂ ಮಾಡೋದಲ್ಲ. ಇದು ದಕ್ಷಿಣ ಭಾರತದಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ತಮಿಳುನಾಡು ಒಂದು ರೀತಿ, ಪಶ್ಚಿಮ ಬಂಗಾಳ ಒಂದು ರೀತಿ, ಕೇರಳ ಇನ್ನೊಂದು ರೀತಿ, ಕರ್ನಾಟಕ ಮತ್ತೊಂದು ರೀತಿ ಆಗ್ತಾ ಇದೆ. ಈಗ ಏನು ವ್ಯವಸ್ಥೆ ಇದೆ? ಮತ್ತೇನಿದು? ಏನು ಇದಕ್ಕೆ ಏನು ಕಡಿವಾಣ ಹಾಕೋದು ಯಾರು? ಇರೋದು ಒಂದೇ ಸ್ಥಾನ, ಇದು ಹಿಂದೂಸ್ತಾನ್. ಇಂಥಲ್ಲಿ ಈ ರೀತಿ ಮಾತಾಡೋದ? ಆಡಳಿತ ಪಕ್ಷ, ಪ್ರತಿಪಕ್ಷಗಳು ಅಭಿವೃದ್ಧಿ ಪರ ಚಿಂತನೆ ಮಾಡ್ತೀರಾ ನೀವು? ಬರೇ ಒಂದು ಸಣ್ಣದಾದಂಥ ಏನಾದ್ರು ಸಿಕ್ಕರೆ ಅದನ್ನು ದೊಡ್ಡ ಮಾಡಿ ಅದು ಆಗೋವರೆಗೆ ನೀವೇ ಮಾಡೋದು. ಇದನ್ನೆಲ್ಲ ಪ್ರತಿಪಕ್ಷಗಳು ಜಾಗೃತ ಆಗಿರ್ಬೇಕು. BJP ಇಲ್ಲಿ ಪ್ರತಿಪಕ್ಷ ಏನಿಲ್ಲ, ಅವು ಏನೇನಿಲ್ಲ, ಇಲ್ಲ ಒಂದು ಗಟ್ಸ್ ಇಲ್ಲ. ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಮತ್ತೆ ಇದು ಹಿಜಾಬದ್ದು ಮತ್ತೆ ದೊಡ್ಡದು ಸುದ್ದಿ ಆಗಿಬಿಡ್ತು ಅಂದರೆ ಮತ್ತೆ ಹೊಡೆದಾಟ, ಮತ್ತೆ ಬಡದಾಟ, 144, ಮತ್ತೆ ಅದು ಇದು ಲಾಠಿ ಚಾರ್ಜು, ಮತ್ತೊಂದು ಜೀವಹಾನಿ. ಏನ್ರಿ ಇದು? ಏನು ರಾಜಕಾರಣ ಇದು? ಏನು ನಿಮ್ಮ ಆಡಳಿತ ವ್ಯವಸ್ಥೆ? ಇದು ಯಾಕೆ ಹಿಂಗಾಗಿದೆ? ಏನಿದು? ತೀರಾ ಇಷ್ಟು ಹೋಗುದಾ? ಇದಕ್ಕೆ ಕಡಿವಾಣ ಹಾಕ್ಕೋಬೇಕು. ಚಿಂತನೆ ಮಾಡಿ. ರಾಜ್ಯದ ಅಭಿವೃದ್ಧಿ ಪರ, ಜನರ ಪರವಾಗಿ, ಪ್ರಜೆಗಳ ಪರವಾಗಿ, ಶೈಕ್ಷಣಿಕ ಪರವಾಗಿ, ವಿದ್ಯಾರ್ಥಿಗಳ ಮನೋಭಾವನೆ ಅರ್ಥ ಮಾಡ್ಕೊಳ್ಳಿ. ಶಿಕ್ಷಣ ನೀತಿ, ಸಾಮಾಜಿಕ ನೀತಿ, ಕಾನೂನು, ನಿಯಮಗಳು, ದೇಶ, ರಾಜ್ಯ, ಧರ್ಮ, ಜಾತಿ, ರಾಜಧರ್ಮ ಇರಬೇಕು. ಧರ್ಮದೊಳಗೆ ರಾಜಕಾರಣ ಹೋಗಬಾರ್ದು. ರಾಜಕಾರಣದಲ್ಲಿ ಧರ್ಮ ಇರಬೇಕು. ಅಂದರೆ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ. ಎಲ್ಲರೂ ಒಟ್ಟಾಗಿ ಚೆಂದಾಗಿ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟು, ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿದೆ, ಉತ್ತಮ ಆಡಳಿತ ವ್ಯವಸ್ಥೆ ಕೊಡಿ. ಅಧಿಕಾರಿಗಳ ಭ್ರಷ್ಟತೆ ಕಡಿವಾಣ ಹಾಕಿ. ಬರಗಾಲ ನೋಡ್ಕೊಳ್ಳಿ, ರೈತರ ಪರಿಸ್ಥಿತಿ ನೋಡಿ, ಕಟ್ಟ ಕಡೆ ಜನ ಎಷ್ಟು ನೋವು ಪಡ್ತಾರೆ ನೋಡಿ. ದುಡಿಮೆ ಕೊಡಿ, ಉದ್ಯೋಗ ಕೊಡಿ, ಕೈಗಾರಿಕರಣತ್ತ ಚಿತ್ತ ಹರಿಸ್ರಿ. ಇದು ಬಿಡಿ. ಜಾತಿ, ಧರ್ಮ, ನಿಮ್ಮ ಸ್ವಾರ್ಥ ರಾಜಕಾರಣ ನಿಲುವಿಗೆ ಈ ಹಿಜಾಬು, ಈ ಕೇಸರೀಕರಣ ಬಿಡಿ. ಇದು ಜನರ ಭಾವನೆಗಳಿಗೆ. ಪ್ರಜಾ ಅಂದ್ರೇನು? ಪ್ರಭುಗಳು, ಪ್ರಜೆಗಳೇ ಪ್ರಭುಗಳು. ಅದಕ್ಕೆ ಪ್ರಜಾಪ್ರಭುತ್ವ. ಪ್ರಭು, ಪ್ರಜಾ ಅಂದ್ರೆ ಜನ, ಮತ್ತಾರ ಪ್ರಭು. ನಿಮ್ಮನ್ನ ಆ ಚೇರ್ನಾಗ ಕೂತ್ಕೊಳಿಸ್ತಾರಂದ್ರೆ ನಮ್ಮ ಪರವಾಗಿ ಕೆಲಸ ಮಾಡಂತ, ಸಮಾಜಕ್ಕೆ ಹದಗೆಡಿಸ್ಕೊಡೋದಲ್ಲ, ನಮ್ಮ ವಿರುದ್ಧ ಕೆಲಸ ಮಾಡೋದಲ್ಲ, ನಿನಗೆ ತಿಳಿದಂಗೆ ಮಾಡೋದಲ್ಲ, ಅಧರ್ಮದಲ್ಲಿ ನಡೆಯೋದಲ್ಲ, ಧರ್ಮಾಂಧತೆಯೊಳಗೆ ಹೋಗೋದಲ್ಲ. ನಿಮ್ಮ ಸ್ವಾರ್ಥ ರಾಜಕಾರಣಕ್ಕೆ, ಚುನಾವಣೆಗೆ, ಮತಕ್ಕೆ ಎಲ್ಲರೂ ಬಲಿ ಕೊಡೋದನ್ನು ಬಿಟ್ಟು ಅಭಿವೃದ್ಧಿಕರ ಚಿಂತನೆಯನ್ನು ಮಾಡುವಂಥ ಮನೋಪ್ರವೃತ್ತಿ ರಾಜಕಾರಣಿಗಳು, ಅದು ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ, ಕಲ್ಕೊಳ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತು? ನೀವೇನೋ ಇಂಥವೆಲ್ಲ ಮಾಡಿದರೆ ಮಕ್ಕಳು ದ್ವೇಷ ಬೆಳೀತೈತೆ, ಸಮಾಜ ವಿಂಗಡಣೆ ಆಗ್ತಾ ಹೋಗುತ್ತೆ, ವಿಘಟನೆ ಆಗುತ್ತೆ, ಸಂಘಟನೆ ಆಗೋದಿಲ್ಲ. ಸೊ ಆ ಚಿತ್ತ, ಆ ಕಡೆ ನಿಮ್ಮೆಲ್ಲ ರಾಜಕಾರಣಿಗಳು ಚಿತ್ತ ಹರಿಸಬೇಕು ಅನ್ನೋದು ಜನರ ಪರವಾಗಿ ಭಾವನೆಗಳಿದು. ಅವರ ಭಾವನೆಗಳಿಗೆ ಬೆಂಕಿ ಹಾಕುವಂಥ ಕೆಲಸ ಮಾಡದೆ ಆಪ್ತತೆಯೊಂದಿಗೆ ಸಮಾಜ ಕಟ್ಟುವ ಕೆಲಸವನ್ನು ರಾಜಕಾರಣಿಗಳು ಮಾಡಬೇಕು. ಆಸ್ಕ್ ನ್ಯೂಸ್, ಇದು ಎಲ್ಲರಂತಲ್ಲ. ನಿಮ್ಮ ಆನಂದ್, ನಮಸ್ಕಾರ.